ಮುಖಾಂತರ ಸರ್ವೇ ಜನ ಸುಖಿನೋ ಭವಂತು ಅನ್ನಂಥ ಭಾವನೆಯನ್ನು ಅಲ್ಲಿ ಸೃಷ್ಟಿ ಮಾಡಿ ನೀವೆಲ್ಲರೂ ಕೂಡ ನಮ್ಮ ಸ್ನೇಹಿತರು ಅನ್ನಂಥ ಒಂದು ಭಾವನೆ ತಂದವರು ಮೋದಿ. ಗಮನಿಸಿ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಬಹಳ ವಿಚಿತ್ರ ಪರಿಸ್ಥಿತಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಇತ್ತು. ಅವರು ಪ್ರಧಾನಮಂತ್ರಿ ಆದಂಥ ಮೊದಲು ಆರಂಭದಲ್ಲಿ ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳು, ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು, ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನ ಜೊತೆಗಿದ್ರು. ಭಾರತ ಒಬ್ಬಂಟಿಗ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮ್ಮ ದೇಶಕ್ಕೆ ಬರಬೇಡ, ನೀನು ವೀಸಾ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಿದೇಶದವ್ರು ಹೇಳ್ತಾ ಇದ್ರು. ಇವತ್ತೇನು ಪರಿಸ್ಥಿತಿ? ಎಲ್ಲ ದೇಶದವರು ಕೂಡ ನನ್ನ ದೇಶಕ್ಕೆ ಬನ್ನಿ, ನಮ್ಮ ದೇಶಕ್ಕೆ ಬನ್ನಿ ಅಂತ ಕರೀತಾರಂತ. ಎಲ್ಲ ರಾಷ್ಟ್ರಗಳ ಪ್ರೀತಿಯನ್ನು ಪಡೆದಂತ, ಮುಸಲ್ಮಾನ್ ರಾಷ್ಟ್ರ ಇರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರ ಇರ್ಬೋದು, ಎಲ್ಲ ರಾಷ್ಟ್ರಗಳ ಪ್ರೀತಿಯನ್ನು ಪಡೆದಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಲ್ಲ ದಾಸಿಗಳು ಅವ್ರ ಜೊತೆಗಿದ್ರೆ ಇವತ್ತು ಪಾಕಿಸ್ತಾನ ಒಬ್ಬಂಟಿಗರಾಗಿದೆ. ಇದಕ್ಕೆ ಕೀರ್ತಿ ನರೇಂದ್ರ ಮೋದಿಯವರು ನಾವು ಕೊಡ್ತೇವೆ. ವಂಶ ಪಾರಂಪರ್ಯದ ವಿರುದ್ಧ ಜಾಸ್ತಿ ನಾನು ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಮೋದಿ ಹೇಳಿದ್ದಾರೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಹೇಳ್ತೀನಿ, ಇತ್ತೀಚೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಆ ಕಾಂಗ್ರೆಸ್ ಸಂಸ್ಕೃತಿ ಬಂದಿದೆಯಾ? ನೊಂದು ಹೇಳ್ತಾ ಇದ್ದೀನಿ. ನಾನು ಬಂದು ಇಲ್ಲಿ ನಿಂತಿರೋದು ಕಾಂತೇಶನ್ಗೆ ಎಂ ಪಿ ಯಾಕೆ ಕೊಡಲಿಲ್ಲ, ನನಗೆ ಎಂ ಪಿ ಕೊಡಲಿಲ್ಲ ಅಲ್ಲ, ಅದೂ ಇದೆ, ಅದೊಂದೇ ಅಲ್ಲ. ಇಡೀ ರಾಜ್ಯದ ಕಾರ್ಯಕರ್ತರು ಇವತ್ತು ನಾವೇನು ತೀರ್ಮಾನ ತಗೋತಿದ್ದೀವಿ ಅಂತ ಕಾಯ್ತಾ ಇದ್ದಾರೆ. ನೊಂದ ಕಾರ್ಯಕರ್ತರು ಇತ್ತೀಚಿನ ದಿನಗಳಲ್ಲಿ ಟಿವಿನಲ್ಲಿ ಹಾವೇರಿ 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 ಚರ್ಚೆಗಳು ಬರ್ತಾ ಇತ್ತು. ಒಂದು ಹೇಳಿಕೆ ಬಂತು, ಹಾವೇರಿಗೆ ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರಿಗೆ, ಅದೇ ರೀತಿ ಚಿಕ್ಕಮಗಳೂರಿಗೆ ಶೋಭಾ ಕರಂದ್ಲಾಜೆಗೆ ಹಠ ಹಿಡಿದಿದ್ದಾರೆ. ನೀವೆಲ್ಲ ಟಿವಿಗಳಲ್ಲಿ ಓದಿದ್ದೀರಿ, ನೋಡಿದ್ದೀರಿ. ನಾನು ಕಾಂತೇಶ ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ವಿ. ಯಡಿಯೂರಪ್ಪನವರೇ, ಕೇಂದ್ರದವರು ನಾನು ಚುನಾವಣೆ ನಿಲ್ಲಬೇಡ ಅಂತ ಹೇಳಿದಾಗ ನರೇಂದ್ರ ಮೋದಿಯವರು ಫೋನ್ ಮಾಡಿದ್ರು. ಅನೇಕ ಹಿರಿಯರು ನಮ್ಮ ಮನೆಗೆ ಬಂದು ಹೋದರು. ಅಲ್ಲಿ ಪ್ರಶ್ನೆಗಳು ಕೇಳಿದಂಥ ಸಂದರ್ಭದಲ್ಲಿ ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ, ಕಾಂತೇಶ್ಗೂ ಭವಿಷ್ಯ ಇದೆ, ಬೇರೆಯವ್ರ ಮಕ್ಕಳಿಗೆಲ್ಲ ಅವಕಾಶಗಳು ಕೊಟ್ಟಿದ್ದೀರಿ. ಯಡಿಯೂರಪ್ಪನವ್ರ ಮಗ ಒಬ್ಬ ಎಂ ಪಿ ಇದ್ದಾನೆ, ಇನ್ನೊಬ್ಬನ MLA ಟಿಕೆಟ್ ಕೊಡ್ತಾ ಇದ್ದೀರಿ. ಈಶ್ವರಪ್ಪನಿಗಿಂತ ಹಿರಿಯರಿಗೆ ಟಿಕೆಟ್ ಕೊಟ್ಟಿದ್ದೀರಿ, ವಯಸ್ಸಾಗಿರೋರಿಗೆ. ಈಶ್ವರಪ್ಪನಿಗೆ ಯಾಕೆ ಟಿಕೆಟ್ ಇಲ್ಲ, ಕಾಂತೇಶ್ ಯಾಕೆ ಟಿಕೆಟ್ ಇಲ್ಲ? ಇವೆಲ್ಲ ಪ್ರಶ್ನೆಗಳು ಕೇಳಿದಾಗ ಆ ಹಿರಿಯರುಗಳು ಹೇಳಿದ್ದಾರೆ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಈಶ್ವರಪ್ಪನವ್ರಿಗೂ ಭವಿಷ್ಯ ಇದೆ, ಕಾಂತೇಶ್ಗೂ ಭವಿಷ್ಯ ಇದೆ, ನಮ್ಮ ಕಡೆಯಿಂದ ಆಗಿರೋಂಥ ಗೊಂದಲನ ನಾವು ತಿದ್ದುಕೊಳ್ತೀವಿ, ಅವಕಾಶ ಮಾಡ್ತೀವಿ. ಯಡಿಯೂರಪ್ಪನವ್ರ ಮನೆಗೆ ಹೋದ್ವಿ. ಕಾಂತೇಶ ಕೇಳ್ದ ಯಡಿಯೂರಪ್ಪನವರಿಗೆ, ನೀವು ಹಿರಿಯರಿದ್ದೀರಿ, ಪಕ್ಷ ಕಟ್ಟಿದ್ದೀರಿ, ರಾಜ್ಯದ ನಾಯಕರಿದ್ದೀರಿ, ಕೇಂದ್ರ ನಾಯಕರಿದ್ದೀರಿ, ನೀವು ಒಪ್ಪಿಗೆ ಕೊಟ್ಟರೆ ಹಾವೇರಿನಲ್ಲಿ ಶಿವಕುಮಾರ್ ಉದಾಸಿ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಹಾವೇರಿನಲ್ಲಿ ನಾನು ಕಾಲೇಜ್ ಮಾಡಿದ್ದೀನಿ, ಹಾಸ್ಟೆಲ್ ಇದೆ, ಮನೆ ಇದೆ, ಅನೇಕ ಸ್ನೇಹಿತರಿದ್ದಾರೆ,
ಸಂಬಂಧ ಇದೆ. ಅಲ್ಲಿಯ ಎಲ್ಲ ಸಮಾಜದ ಮಠಾಧಿಕಾರಿಗಳು ಇದ್ದಾರೆ. ಅವ್ರು ನಾನು ಬಹಳ ಗೌರವದಿಂದ ನನಗೆ ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಖಂಡಿತ ಗೆಲ್ತೀನಿ, ನೀವು ಅವಕಾಶ ಮಾಡಿಕೊಟ್ರೆ ನಿಲ್ತೀನಿ ಅಂದರು. ನಿಮ್ಮ ಒಪ್ಪಿಗೆ ಕೊಟ್ಟರೆ ಹೇಳಿದ್ದವನು. ದಯವಿಟ್ಟು ಇದನ್ನು ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಯಡಿಯೂರಪ್ಪನವ್ರು ಹೇಳಿದ್ರು, ನಿನಗೆ ಹಾವೇರಿ ಟಿಕೆಟ್ ಕೊಡಿಸೋ ಜವಾಬ್ದಾರಿನೂ ನಂದೆ, ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಗೆಲ್ಸೋ ಜವಾಬ್ದಾರಿನೂ ನಂದೆ. ಸರಿ, ಓಡಾಡಕ್ಕೆ ಶುರು ಮಾಡ್ದ ಕಾಂತೇಶ. ಇವತ್ತು ಕಾಂತೇಶ ಹಾವೇರಿ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆ ನಿಂತಿದ್ರೆ 100ಕ್ಕೆ 100 ಗೆಲ್ತಿದ್ದ. ಆದರೆ ಟಿವಿನಲ್ಲಿ ಬಂತು, ಹಠ ಹಿಡಿದಿದ್ದಾರೆ ಹಾವೇರಿಗೆ ಬೊಮ್ಮೆಗೆ, ಚಿಕ್ಕಮಗಳೂರಿಗೆ ಹೆಸರೇ ಬರೋದು ಶೋಭಾ, ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಏನ್ ಸರ್ ಹಿಂಗೆ ಮಾಡಿದ್ದಾರೆ, ಏನ್ ಸರ್ ಹಿಂಗಾಗಿದೆ. ಇಡೀ ಜಿಲ್ಲೆ ಅಲ್ಲ, ರಾಜ್ಯದಿಂದ ಅನೇಕ ಕಡೆಯಿಂದ ಫೋನ್ ಬರಕ್ಕೆ ಶುರುವಾಯಿತು. ಯಡಿಯೂರಪ್ಪನವ್ರು ಹಂಗೆ ಹೇಳಕ್ ಸಾಧ್ಯ ಇಲ್ಲ. ಟಿವಿನಲ್ಲಿ ಬೇಕಾದಷ್ಟು ಬರ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಅವರೇ ಹೇಳಿದ್ದಾರೆ ಟಿಕೆಟು ಕೊಡಿಸ್ತೀನಿ, ಗೆಲ್ಸೋದು ಓಡಾಡ್ತೀನಿ ಅಂತ. ಅವ್ರ ಮಾತು ನಂಬಬೇಕಾಗತ್ತೆ. ಸಮಾಧಾನ ಮಾಡಿದೆ. ಅದು ಇಲ್ಲಿ ಬಂದಾಗ ಅನೇಕ ನಮ್ಮ ಹಿರಿಯರು, ಎಲ್ಲ ಸಮಾಜದ ಪ್ರಮುಖರು, ಎ ಜೆ ರಾಮಚಂದ್ರ, ನಟರಾಜ ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಇನ್ನೆಲ್ಲ ಸಮಾಜದ ಪ್ರಮುಖರು, ತಮಿಳ್ ಪ್ರಮುಖರು ಇದ್ದಾರೆ, ಬ್ರಾಹ್ಮಣ ಸಮಾಜದವ್ರು ಇದ್ದಾರೆ, ಎಲ್ಲರೂ, ನಾನು ವಿವರಕ್ಕೆ ಹೋಗಲ್ಲ. ಅವರೆಲ್ಲರಿಗೂ ಯಡಿಯೂರಪ್ಪನವ್ರು ಹೇಳಿದ್ದು ಒಂದೇ ಮಾತು, ನಾನು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀನಿ, ಸಾಧ್ಯವಾದರೆ ಈಶ್ವರಪ್ಪನ್ನು ಡೆಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಅಮಿತ್ ಶಾ ಭೇಟಿ ಮಾಡಿಸ್ತೀನಿ. ಟಿವಿನಲ್ಲಿ ಬಂದಿದ್ದು ಸತ್ಯ ತಾನೆ. ನಾನೇನಾದ್ರು ಹೇಳ್ತಾ ಇರೋದು ವ್ಯತ್ಯಾಸ ಇದ್ರೆ ಹೇಳಬೇಕು. ನಾನು ರಾಜಕೀಯ ಮಾಡೋದಕ್ಕೋಸ್ಕರ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕೆ ನಿಮ್ಮನ್ನೆಲ್ಲ ಕರೆದಿಲ್ಲ. ನಾನೇನೇ ತಗೊಂಡ್ರು ಕೂಡ ಒಳ್ಳೇದು ಅಂತ ಕೆಲವರು ಹೇಳಿದಿರಿ, ಮೋದಿ ಬಗ್ಗೆನೂ ಯೋಚನೆ ಮಾಡಿ ಅಂತಲೂ ಕೆಲವರು ಹೇಳಿದಿರಿ. ನೀವು ನಾನು ಕೂತ್ ಚರ್ಚೆ ಮಾಡ್ತೀರಂತ ಸಭೆ ಇದು. ನಾನು ಎಲ್ಲ ಟಿವಿ ಮಾತುಕರು ಕೇಳಿದ್ರು, ಇನ್ನೇನು ಯಡಿಯೂರಪ್ಪನವ್ರು ಹೇಳಿರಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನವ್ರ ಜೊತೆಗೆ. ಯಾರು ನನಗೆ ಪ್ರಶ್ನೆಗೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು, ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು. ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ, ಏಯ್ ಶೋಭಾ ನಿಂತ್ಕೋತೀರ, ನೀವರೆಲ್ಲ ಗೆಲ್ಲಿಸ್ಬೇಕು. ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ, ಇಲ್ಲಿ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ಅಲ್ಲಿ ನಿಲ್ಲಿಸಿ, ಗೆಲ್ಲಿಸ್ತೀನಿ, ನೀವು ನಿಲ್ಲಿಸಿ ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದವರು, ನೀವು ಮಾತು ಕೊಟ್ಟಂತ ಕಾಂತೇಶರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ? ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿ ಇದ್ರೆ, ನನ್ನ ಹಿತೈಷಿಗಳು ತಿರುಗಿ ಬಂದಿದ್ದೀರಿ. ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹೇಳ್ತೇನೆ, ಹಾಳಾಗೋಗ್ಲಿ ಅವನು, ನಾ ಸುಳ್ಳು ಹೇಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂತೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರ ಆಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ. ಈ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಮನೆಗೆ ಹೋದೆ ನಾನು. ಅಣ್ಣ, ನನಗೆ ಆರೋಗ್ಯ ಸರಿ ಇಲ್ಲ, ಬೈಪಾಸ್ ಸರ್ಜರಿ ಆಗಿದೆ, ನಾನಂತೂ ನಿಲ್ಲಲ್ಲ. ನಾನು ಅನೇಕರು ಹೇಳಿದ್ರು, ಅವ್ರು ನಂಬೇಡಿ ಅಂತ. ಚುನಾವಣಾ ಸಮಿತಿನಲ್ಲಿ ಅವರು ಇದ್ರು, ನಾನು ಇದ್ದೆ, ಕೂತಿದ್ದೆ. ಕಾಂತೇಶನ್ ಟಿಕೆಟ್ ಕೊಡಿ ಅಂತ ನಾನು ಹೇಳೋಕ್ಕೂ ಹೋಗ್ಲಿಲ್ಲ. ಆ ಸಮಿತಿನಲ್ಲೂ ಕೂಡ ವಿಜೇಂದ್ರ ಕಾಂತೇಶನ್ ಫೋನ್ ಮಾಡಿ ಹೇಳಿದ್ದಾರೆ, ನಿಮ್ಮಪ್ಪ ಒಂದು ಮಾತು ಕೂಡ ಮಾಡಲಿಲ್ಲ, ಬಹಳ ಸಂತೋಷ ಆಯ್ತು ಎಲ್ರಿಗೂ, ನಿನ್ನ ಪರವಾಗ್ಲೂ ಹೇಳಲಿಲ್ಲ. ಬೊಮ್ಮಾಯಿ ಹೇಳಿದ್ರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಕುರುಬರು ಕೊಟ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರಿಗೆ, ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ಆಗುತ್ತೆ, ನೀವು ಕಾಂತೇಶ ಕೊಡಬೇಕು ಅಂತ ಬೊಮ್ಮಾಯಿ ಆ ಸಭೆಯಲ್ಲಿ ಹೇಳಿದ್ರು. ಚಪ್ಪಾಳೆ ಹೊಡಿಬೇಡಿ, ನಾನು ಬೇಡ, ಕೇಳ್ಕೊಳ್ಳಿ, ನೀವು ವಿಷಯ ಕೇಳ್ಕೊಳ್ಳಿ. ಆದರೆ ರಾಜ್ಯದಿಂದ ಒಂದೊಂದು ಜಿಲ್ಲೆಗೆ ಪ್ರಮುಖರು ಹೋದಾಗ 3 ಹೆಸರು ಕಳಿಸ್ಬೇಕು ಅಂತಂದಾಗ ಅಲ್ಲಿ ಕಾಂತೇಶನ ಹೆಸರು, ಬೊಮ್ಮಾಯಿ ಹೆಸರು, ಜಗದೀಶ್ ಶೆಟ್ಟರ್ ಹೆಸರು 3 ಹೋಯ್ತು. ಮತ್ತೆ ಚುನಾವಣಾ ಸಮಿತಿ ಸೇರ್ತು ಡೆಲ್ಲಿನಲ್ಲಿ.
ಚುನಾವಣಾ ಸಮಿತಿ ಸೇರಿದಂಥ ಸಂದರ್ಭದಲ್ಲಿ ಅಲ್ಲೂ ಕಾಂತೇಶನ ಹೆಸರು ಪ್ರಸ್ತಾಪ ಆಯಿತು. ಬೊಮ್ಮಾಯಿ ಹೆಸರು ಹೇಗೆ ಬಂತು ಅನ್ನೋದು ನಾನು ಹೇಳಕ್ಕೆ ಹೋಗಲ್ಲ, ಅದು ಕೆಟ್ಟ ರಾಜಕಾರಣ, ಅವ್ರಿಗೆ ಆಸಕ್ತಿ ಇಲ್ಲ, ಅದರ ನಿಲ್ಲಿಸಿದ್ರು. ಇರಲಿ. ಶೋಭಾ, ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರು ಈ ಪತ್ರಿಕೆ ಟಿವಿ ನೋಡಿದ್ರಿ, ಗೋ ಬ್ಯಾಕ್ ಶೋಭಾ ಅಂತ ಶುರುವಾಯಿತು. ನಾ ಸಿ ಟಿ ರವಿ ಕೇಳಿದೆ, ಮಂತ್ರಿ ಆಗಿದ್ದವನು ರಾಜೀನಾಮೆ ಕೊಟ್ಟು ಪಕ್ಷ ಹೇಳ್ತು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದ್ಯಾ, ಗೋವಾ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆನೂ ಇನ್ಚಾರ್ಜ್ ಕೆಲಸ ಮಾಡಿದ್ಯಾ, ನಿನಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಶೋಭಾ ಇಲ್ಲ ಅಂದ್ರೆ ನನಗೆ ಸಿಗತ್ತೆ ಅನ್ನಂತ ವಿಶ್ವಾಸದಲ್ಲಿ ಇದ್ರು ಅವರು. ಪಟ್ಟಿ ನೋಡಿದ್ರಿ, ಶೋಭನಿಗೆ ಚಿಕ್ಕಮಗಳೂರು ಇಲ್ಲ. ನಾನು ತಕ್ಷಣ ನೋಡಿದೆ, ಅಲ್ಲಿ ಸಿ ಟಿ ರವಿ ಇದಿರ್ಬೋದು ಅಂತ. ಇನ್ನರ್ಧೋಯ್ತು, ಅವ್ರು ನಮ್ಮ ಕಾರ್ಯಕರ್ತರೆ, ನಾನು ಅದ್ರ ಬಗ್ಗೆ ಟೀಕೆ ಮಾಡಕ್ ಹೋಗಲ್ಲ. ಯಾಕೆ ಈ ಕೋರ್ಟ್ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದ್ರೆ, ಸಿ ಟಿ ರವಿಗೆ ಯಾಕೆ ತಪ್ಪಿತು, ಸದಾನಂದ ಗೌಡ್ರಿಗೆ ಯಾಕೆ ತಪ್ಪಿತು, ಮೈಸೂರಿನ ಪ್ರತಾಪ್ ಸಿಂಹಂಗೆ ಯಾಕೆ ತಪ್ಪಿತು, ನಳಿನ್ ಕುಮಾರ್ಗೆ ಯಾಕೆ ತಪ್ಪಿತು? ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ಲಂತ ಕಾರ್ಯಕರ್ತರು. ಇವತ್ತಿನ ಈ ಸಭೆ ಕರೆದಿರೋದು ಆ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿದಂಥ ಗಟ್ಟಿ ಕಾರ್ಯಕರ್ತರಿಗೆ ಅವಕಾಶ ಸಿಗದೆ ತನಗೆ ಬೇಕಾದಂಥ ಶೋಭನಿಗೆ ಸದಾನಂದ ಗೌಡ್ರನ್ನು ತಪ್ಪಿಸಿ ಅಲ್ಲಿ ನಿಲ್ಲಿಸಿರೋದು ಯಾವ ನ್ಯಾಯ? ಹಿಂದುತ್ವದ ಅನ್ಯಾಯ ಆಗ್ತಿರೋಂಥ ಸಂದರ್ಭದಲ್ಲಿ ಹಿಂದುತ್ವದ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ನನಗೆ ಹೇಳ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ನಿಮಗೂ ಅನ್ಯಾಯ ಆಗಿದೆ, ಅನೇಕ ಹಿಂದುತ್ವವಾದಿಗಳಿಗೂ ಅನ್ಯಾಯ ಆಗಿದೆ. ಈಗ ಯಾರು ಮಾತಾಡ್ದ ಹೆಣ್ಮಗಳು ಯಾರು ಮಾತಾಡ್ತೇಳಿ, ಒಂದ್ ಕಣ್ಣಿ ಬೆಣ್ಣೆ ಇನ್ನೊಂದು ಕಣ್ಣಿ ಸುಣ್ಣ. ಆಯ್ತಪ್ಪ, ನಿನ್ನ ಮಗನ MP ಮಾಡಿದ್ದೀವಿ, ಇನ್ನೊಬ್ಬ ಮಗನ MLA ಮಾಡಿದೆ. 6 ತಿಂಗಳು ರಾಜ್ಯದಲ್ಲಿ ರಾಜ್ಯದ ಅಧ್ಯಕ್ಷ ಸ್ಥಾನ ಖಾಲಿ. ಯಾಕೆ? ನನ್ನ ಮಗನಿಗೆ ಮಾಡಬೇಕು. ಹಠ ಹಿಡಿದು ಕೇಂದ್ರ ನಾಯಕರ ತರ ತನಗೇನು ಬೇಕೋ ಅದನ್ನೇ ಮಾಡ್ಕೊಂಡು ಕೂತ್ಕೊಂಡಾಗ ಕೇಂದ್ರ ನಾಯಕರು, ಇಷ್ಟೊಂದು ಹಿರಿಯ ನಾಯಕರು ಹೇಳ್ತಿರ್ಬೇಕಾದ್ರೆ ಒಪ್ಪಿಗೆ ಕೊಟ್ಟರು. ಕೆ.ಜೆ. ರಾಮಚಂದ್ರ ಮಾತು ಹೇಳಿದ್ರು, ಎಲ್ಲ ಹಿರಿಯರ ಮಾತು ಕೇಳಿ ಅಂತ. ಕೇಂದ್ರದವ್ರು ಹಾಗೇನೆ ಹಿರಿಯ ನಾಯಕ ಯಡಿಯೂರಪ್ಪನವ್ರ ಮಾತನ್ನು ಕೇಳಿದ್ರು. ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ಅವನು ಕೂಡ ರಾಜ್ಯಾಧ್ಯಕ್ಷ. ನಟರಾಜ್ ಭಾಗವತ್ ಹೇಳಿದ್ರು, ಮೋದಿ ವಿರುದ್ಧ. ನಾನು ಹೇಳಿದೆ, ನನ್ನ ಪ್ರಾಣ ಹೋದ್ರು ಮೋದಿ ವಿರುದ್ಧ ಹೋಗಲ್ಲ. ನನಗೆ ಹಾರ್ಟ್ ಇದೆ, ನಿಮ್ಮೆಲ್ರಿಗೂ ಹೃದಯ ಇದೆ. ಹೃದಯ ಬಗದ್ರೆ ಒಂದ್ ಕಡೆ ಶ್ರೀರಾಮ, ಮತ್ತೊಂದು ಕಡೆ ಮೋದಿ. ಇದು ನನ್ನ ಜೀವನದಲ್ಲ ತಗೊಂಡಿರಂತ ಸಿದ್ಧಾಂತ. ಯಡಿಯೂರಪ್ಪನವರ ಹೃದಯ ಬಗದ್ರೆ ಎರಡು ಮಕ್ಕಳು ಒಂದ್ ಕಡೆ, ಮತ್ತೊಂದ್ ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತಾರೆ, ನಾನಲ್ಲ. ಇದು ಯಾವ ನ್ಯಾಯ ರೀ? ನೋಡ್ತಾ ಸುಮ್ಮನೆ ಕೂತ್ಕೋಬೇಕಾ? ನನ್ನ ರಕ್ತ ಈ ಸಂಘಟನೆ ಉಳಿಬೇಕು. ಒಬ್ಬ ವ್ಯಕ್ತಿ ಕೈಯಲ್ಲಿ, ಒಂದ ವಂಶದ ಕೈಯಲ್ಲಿ ಅಧಿಕಾರ ಇದೆ ಅಂತ ಮೋದಿಯವರು ಹೇಳಿದಾಗ, ನನ್ನ ಕಣ್ಣೆದುರಿಗೆ ನೋಡ್ತಾ ಇರೋಂಥದ್ದು ಒಂದು ವಂಶದ ಕೆಳಗೆ ಈ ಪಕ್ಷ ಸಿಕ್ಕಾಗ ತಮಗೆ ಬೇಕಾದಂತ ವ್ಯಕ್ತಿಗಳಿಗೆ, ನಿನ್ನೆ ತಾನೇ ಯಡಿಯೂರಪ್ಪನವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಕೇಂದ್ರದವರು ಎಲ್ಲ ಟಿಕೆಟ್ ತೀರ್ಮಾನ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಎಲ್ಲಾ ಕಡೆನೂ ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಪ್ರಕಾರ ಟಿಕೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ.
ನಿನ್ನೆ ಬೆಳಗಾವಿಗೆ ಜಗದೀಶ್ ಶೆಟ್ಟರ್ನ ಯಡಿಯೂರಪ್ಪನ ತೀರ್ಮಾನ ಮಾಡಿದ್ದಾರೆ. ಯಾವ ಕೇಂದ್ರದವ್ರು ಕೇಳಿದಿರಿ? ಇಡೀ ಬೆಳಗಾವಿಯಿಂದ ಫೋನು. ಇವತ್ತು ಮಧ್ಯಾಹ್ನ ನಮ್ಮ ಮನೆಗೆ ಒಬ್ಬರು ಹಿರಿಯರು ಬಂದಿದ್ರು, ಟಿವಿನಲ್ಲಿ ಬೇರೆ ಬೇರೆ ಬಂತು, ಇರಲಿ ಬೆಳಗಾಂ ಕಡೆ. ನಾನು ಹೇಳಿಕೊಟ್ಟಿರೋದು ಹಿಂದಿನ ಕಾಂಗ್ರೆಸ್ಸಿನ ವ್ಯವಸ್ಥೆ, ಈಗಿನ ಕಾಂಗ್ರೆಸ್ಸಿನ ವ್ಯವಸ್ಥೆ. ಮೋದಿ ಹೇಳ್ತಾ ಇದ್ದಾರೆ, ನನ್ನ ಭಾರತ ಅದೇ ನನ್ನ ಪರಿವಾರ, ನನ್ನ ಭಾರತ ಅದೇ ನನ್ನ ಪರಿವಾರ. ಯಾಕೆಂದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ನರೇಂದ್ರ ಮೋದಿಗೆ ಜಾತಿನೇ ಇಲ್ಲ, ಯಾವ ಜಾತಿನೋ ಗೊತ್ತಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಹೇಳ್ತಾ ಬಂದ್ರು, ನನ್ನ ಜಾತಿ ಇಲ್ಲ, ಇಡೀ 140 ಕೋಟಿ ಜನರು ನನ್ನ ಪರಿವಾರ. ಕರ್ನಾಟಕ ರಾಜ್ಯದಲ್ಲಿ ಏನು? ಇದನ್ನು ನೋಡಿ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ನನ್ನ ಮಗನ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ಅಲ್ಲ. ಇಡೀ ರಾಜ್ಯದ ನೊಂದು ಕಾರ್ಯಕರ್ತರು ಫೋನ್ ಮಾಡ್ತಾ ಇದ್ದಾರೆ, ಸಾರ್ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಿದೆ. ಎಲ್ಲರೂ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಟಿಕೆಟ್ಗೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದಾರಾ ಗೊತ್ತಿಲ್ಲ ನನಗೆ. ನಾನು ನಿಮ್ಮೆಲ್ಲರ ಅಭಿಪ್ರಾಯನ ಕೇಳಿದ್ದೇನೆ. ನೀವೇನ್ ತೀರ್ಮಾನ ತಗೊಂಡ್ರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಹೆಚ್ಚಿನ ಜನ ಹೇಳಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರಿಗೆ ಅವ್ರಿಗೆ ಯಾರು ಧ್ವನಿ ಆಗೋದು ಬೇಡವಾ? ಅವ್ರು ಹಾಗೆ ನರಳ್ತಾ ಪಾರ್ಟಿ ಕಾರ್ಯಕರ್ತರು ಮಾಡ್ಬೇಕಾ? ನನಗೂ ಜಗದೀಶ್ ಶೆಟ್ಟರ್ಗೆ ಒಟ್ಟಿಗೆ ಫೋನ್ ಬಂತು, ನೀವು ಚುನಾವಣೆಗೆ ನಿಲ್ಬಾರ್ದು ಅಂತ, ಚುನಾವಣಾ ರಾಜಕಾರಣ ಮಾಡಬಾರ್ದು ಅಂತ. ಅವತ್ತೇ ಬಿಜೆಪಿ ಬಿಟ್ಟು ಹೋಗಿ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆದಂಥ ವ್ಯಕ್ತಿನ ಯಡಿಯೂರಪ್ಪನವರು ಮನಸ್ಸೊಲಿಸಿ ಬಿಜೆಪಿ ತಂದ್ರಂತೆ. ಮತ್ತು ಅವ್ರಿಗೆ MP ಟಿಕೆಟ್. ನೀವು ಬಹಳ ಜನ ಹೇಳಿದ್ರಿ, ನೀವು ಅವತ್ತೇ ವಿರುದ್ಧ ನಿಂತ್ಕೋಬೇಕಾಗಿತ್ತು. ನನಗೆ ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಉಳಿಸ್ಬೇಕು ಅಂತ ಹೊರಟ್ರಿ ಅಂತ ಮೋದಿ ನನಗೆ ಫೋನ್ ಮಾಡಿದ್ರು. ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ಕೊಂಡೆ ನಾನು. ಇವತ್ತ್ಯಾಕೆ ನನಗೆ ಸಿಟ್ಟು ಬಂದಿದೆ ಅಂದ್ರೆ, 40 ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಂಥ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡಿದವರು ಇದ್ದಾರೆ. ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ. ಆದರೆ ಈ ಸಿದ್ಧಾಂತಕ್ಕೆ ಹೋರಾಟ ಮಾಡೋಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಪಕ್ಷ ನನ್ನ ತಾಯಿ ಅಂತ ನಾನು ಹೇಳ್ಕೊಂತ ಇದ್ದೆ. ನನ್ನ ಕಣ್ಣು ಮುಂದೆ ನನ್ನ ತಾಯಿ ಕುತ್ತಿಗೆಯನ್ನು ಹಿಚ್ಚಿಗೆ ಸಾಯಿಸ್ತಾ ಇರ್ಬೇಕಾದ್ರೆ ನೋಡ್ತಾ ಕೂತ್ಕೋಬೇಕಾ? ಚರ್ಚೆ ಆಗಲಿ. ನಾನು ಇವತ್ತೇನು ಮಾತಾಡ್ತಾ ಇದ್ದೀನಿ, ಎಲ್ಲ ಟಿವಿ ಮುಖಾಂತರ, ಪತ್ರಿಕೆ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ, ಕೇಂದ್ರ ನಾಯಕರು ನೋಡ್ತಾ ಇದ್ದಾರೆ. ನೋಡ್ಲಿ. ನಿನ್ನೆ ಮಾನ್ಯ ಯಡಿಯೂರಪ್ಪನವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ಈಶ್ವರಪ್ಪನ ಒಪ್ಪಿಸ್ತೇವೆ, ಅವ್ರ ಮಗನ MLC ಮಾಡ್ತೇವೆ. ಬೇಡ ಅಲ್ಲ, ಸುಳ್ಳು. ಯಾಕೆ ಸುಳ್ಳು? ನಾನು ಸುಳ್ಳು ಅಂತ ಹೇಳ್ತಿದ್ದಕ್ಕೆ ಜ್ವಲಂತ ಉದಾಹರಣೆ ಕೊಟ್ಟೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಹಾವೇರಿ ಟಿಕೆಟು ಕೊಡಿಸ್ತೇನೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಟಿಕೆಟ್ ಕೊಟ್ಟು ಅಲ್ಲಿ MLA MP ಮಾಡಿದ್ರ? ನಿಮಗೆ ಬೇಕಾದ್ರೆಲ್ಲ ಮಾಡ್ಕೊಂಡಿದ್ರಲ್ಲ MP ಕ್ಯಾಂಡಿಡೇಟ್ಗಳನ್ನ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ ಇಡೀ ದೇಶ ನೋಡ್ತಾ ಇರ್ಬೇಕಾರೆ ನಿಮಗೆ ಬೇಕಾದ್ರೂ ಟಿಕೆಟ್ ಕೊಟ್ಟು ಅದ್ರಲ್ಲಿ ಎಷ್ಟು ಜನ ಗೆಲ್ತಾರೋ, ಎಷ್ಟು ಜನ ಸೋಲ್ತಾರೋ, ಆ ಎಲ್ಲ ಸೋಲಿಗೆ ಕಾರಣ ಯಡಿಯೂರಪ್ಪನವರೇ, ನೀವೇ ಕಾರಣ ಆಗ್ಬೇಕಾಗತ್ತೆ. ನಿಮ್ಮೆಲ್ಲರ ಆಸೆ ಮೋದಿ ವಿರುದ್ಧ. ನಾನು ಹೇಳಿದೆ, ನನ್ನ ರಕ್ತದ ಕಣಕಣನು ಹೇಳುತ್ತೆ, ರಾಮ ಮತ್ತು ಮೋದಿ ಬಿಟ್ಟು ನಾವು ಇರಲ್ಲ, ಹಿಂದುತ್ವ ಬಿಟ್ಟಿರಲ್ಲ, ಈ ಪಕ್ಷವನ್ನು ಬಿಟ್ಟಿರಲ್ಲ. ನಾನು ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಅನ್ಕೊಳ್ಳಿ, ಪಕ್ಷ ಏನ್ ಮಾಡ್ಬೋದು? ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸು,
ಅದಕ್ಕಿಂತ ಜಾಸ್ತಿ ಬಂದರೆ ಒಂದು ಉಚ್ಚಾಟನೆ. ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಅಕಸ್ಮಾತ್ ಚುನಾವಣೆ ನಿಂತರೆ, ಚುನಾವಣೆಯಲ್ಲಿ ಗೆದ್ರೆ 2 ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಸೇರಿಸ್ತಾರೆ. ಈ ವಿಶ್ವಾಸ ನನಗಿದೆ. ನಾನು ಅದಕ್ಕೋಸ್ಕರ ಇಡೀ ಕರ್ನಾಟಕ ರಾಜ್ಯದ ನೊಂದ ಕಾರ್ಯಕರ್ತರು, ಹಿಂದುತ್ವದ ಪ್ರತಿಪಾದಕರು, ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೇಂದ್ರ ನಾಯಕರು ಗಮನಕ್ಕೆ ಬರಬೇಕು, ರಾಜ್ಯ ನಾಯಕರು ಕೂಡ ಈ ದಿಕ್ಕಿನಲ್ಲಿ ಯೋಚಿಸಬೇಕು ಅನ್ನೋ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತಾನೆ. ಸಾಕು, 1 ನಿಮಿಷ. ಆದರೆ ಬಹಳ ಜೋರ್ದಾರಾಗಿ ಚಪ್ಪಾಳೆ ಹೊಡೆದು ಶಿಲ್ಲೆ ಹೊಡೆದು ಜೈಕಾರ ಹಾಕಿದ್ದೀರಿ. ಸುಮ್ನಿರಪ್ಪ, ದಯವಿಟ್ಟು ಯೋಚನೆ ಮಾಡಿ, ಸುಮ್ಮನೆ ಮಾತಾಡಬೇಡಿ. ಅವ್ರು ಹೇಳಿದ್ರು ಉದ್ವೇಗದಲ್ಲಿ ತೀರ್ಮಾನ ಅಲ್ಲ, ಸಿದ್ಧಾಂತ ಉಳಿಬೇಕು, ರಾಜಕೀಯ ಮಾಡಬೇಕು. 40 ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾನು ಚುನಾವಣೆ ನಿಲ್ಲಲ್ಲ ಅಂತ ಪತ್ರ ಬಿಸಾಕೋದಕ್ಕೆ ಕಾರಣ ಈ ಪಕ್ಷ ಕೊಟ್ಟಿದ್ದಂತ ಸಂಸ್ಕಾರ. ಆದರೆ ಈ ಪಕ್ಷ ಕಾಂಗ್ರೆಸ್ಸಿನ ರೂಪದಲ್ಲಿ ಹೋಗ್ತಾ ಇದೆಯಲ್ಲ ರಾಜ್ಯದಲ್ಲಿ, ಬೇರೆ ರಾಜ್ಯದ ಬಗ್ಗೆ ನಂಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಬದಲಾವಣೆ ಆಗಬೇಕು, ಸಿದ್ಧಾಂತ ಬರಬೇಕು. ಒಂದು ಕುಟುಂಬದ ಕೈಯಲ್ಲಿ ಪಕ್ಷ ಇರಬಾರ್ದು, ಹಿಂದುತ್ವಕ್ಕೆ ಅನ್ಯಾಯ ಆಗಬಾರ್ದು. ಇಡೀ ರಾಜ್ಯದ ಕಾರ್ಯಕರ್ತರು ನೋವು ಆಗಬಾರ್ದು. ಈ ದಿಕ್ಕಿನಲ್ಲಿ ತಗೊಳ್ತಾ ಇರಂತ ನಿರ್ಣಯ. ನೀವು ಚಪ್ಪಾಳೆ ಹೊಡೆದಿರಿ ಸರಿ. ನಾನು ನಿಮ್ಗೆ ವಾಪಸ್ ಕೇಳ್ತೇನೆ, ಈಶ್ವರಪ್ಪ MP ಗೆಲ್ಲಬೇಕು, ಈ ಎಲ್ಲ ವಿಚಾರಗಳು ರಾಜ್ಯದಲ್ಲಿ ದೇಶದಲ್ಲಿ ನಾಯಕರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದಾದ್ರೆ ಗೆದ್ರೆ ಮಾತ್ರ ಆಗತ್ತೆ. ಮೋದಿ ವಿರುದ್ಧ ಹೋಗ್ಬಿಟ್ಟ ದೊಡ್ಡ ಮನುಷ್ಯ, ನೀವೆಲ್ಲ ಎಂಕರೇಜ್ ಮಾಡಿದಿರಲ್ಲ, ನಿಮ್ ಚಪ್ಪಾಳೆ ಕೇಕೆ ಬರಲ್ಲ. ಅಲ್ಲಿ ಪಕ್ಷದ ವಿರುದ್ಧ ಹೋದ, ಅನುಭವಿಸ್ಲಿ ಬಿಡು. ನಾನು ಏನು ಬೇಕಾದ್ರೂ ಅನುಭವಿಸಕ್ಕೆ ತಯಾರಿದ್ದೀನಿ ಪಕ್ಷಕ್ಕೋಸ್ಕರ, ಮೋದಿಗೋಸ್ಕರ. ನಾನು ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಉತ್ಸಾಹ ಈ ಹಾಲಿಂದ ಒಳಗೆ ಇರಬಾರ್ದು, ಇಲ್ಲಿಂದ ಹೊರಗೋಗ್ಬೇಕು. ಇಡೀ ಕ್ಷೇತ್ರದಿಂದ, ಲೋಕಸಭಾ ಕ್ಷೇತ್ರದಿಂದ ನೂರಾರು ಕಾರ್ಯಕರ್ತರು ಬರ್ತಾ ಇದ್ದಾರೆ ಮನೆಗೆ. ದಿನ 10 ಟೆಲಿಫೋನ್ ಕಾಲ್ಗಳು ಬರ್ತಾ ಇದೆ. ನಿಮ್ಮ ಜೊತೆ ನಾವಿದ್ದೇವೆ, ನೀವು ಹೋರಾಟ ಮಾಡಿ. ಎಲ್ಲ ಜನಾಂಗದ್ದು ಕೂಡ ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಘೋಷಣೆ ಆಗುತ್ತೆ. 1-1.5 ತಿಂಗಳು ಆಗ್ಬೋದೇನೋ. ಈ 1.5 ತಿಂಗಳು ನನಗೋಸ್ಕರ ಅಲ್ಲ, ಒಂದು ಕುಟುಂಬದ ಕೈಯಲ್ಲಿ ಹಿಡಿತದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಿಕ್ಕಬಾರದು. ಹಿಂದುತ್ವದ ಯುವಕರಿಗೆ, ಕಾರ್ಯಕರ್ತರಿಗೆ ಮತ್ತೆ ಬೆಲೆ ಸಿಗಬೇಕು. ಇಡೀ ರಾಜ್ಯದಲ್ಲಿ ನೊಂದಂತ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು. ಇದಕ್ಕೋಸ್ಕರ ನೀವು ಈ 1-1.5 ತಿಂಗಳಲ್ಲಿ ಎಷ್ಟು ದಿನ ನಾವು ಸಮಯ ಕೊಡ್ತೀವಿ, ಇದಕ್ಕೆ ತಯಾರಿದ್ದೀರಾ? ಸುಂದರ ಕೈ ಬಿಡಿ. ನನ್ನಿಂದ ಎಲ್ಲ, ಪಕ್ಷದಿಂದ, ನನ್ನಿಂದ ಎಲ್ಲ, ಸಿದ್ಧಾಂತದಿಂದ, ನನ್ನಿಂದ ಎಲ್ಲ, ಮೋದಿಯಿಂದ ಅನೇಕರು ನಂಗೆ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ನೀವಾರು ಕೂಡ ಧೈರ್ಯ ಮಾಡಿ ನಿಂತಿದ್ರಿ ಸಂತೋಷ ಅಂತ ಅನೇಕರು ಹೇಳ್ತಾರೆ. ಇನ್ ಕೆಲವರು ಸರ್ ಮೋದಿ ವಿರುದ್ಧ ಸರಿನಾ ಸರ್ ಇದು ಹೇಳ್ತಾರೆ.
ನಾನು ಹೇಳಿದ್ನಲ್ಲ, ಮೋದಿಯ ಭಾವನೆಗೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕು. ಇದಕ್ಕೋಸ್ಕರ ನಾನು ಮೋದಿ ಪರವಾಗಿ ಚುನಾವಣೆ ನಿಲ್ತಿರೋದು. ಅನೇಕರಿಗೆ ಕಾಂಗ್ರೆಸ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿದ್ದಾರಲ್ಲ, ನನಗೂ ಅವ್ರಿಗೂ ಹೋಲಿಕೆ ಮಾಡಿ ಕ್ಯಾಂಡಿಡೇಟ್ಗಳಿಗೆ. ಮೋದಿಯ ಭಕ್ತನಾಗಿ ಅವರೆಲ್ಲರಿಗಿಂತನೂ ಒಂದು ಗುಲ್ಗಂಜಿನಾರು ಭಕ್ತನಾಗಿ ಜಾಸ್ತಿ ನಾನಿದ್ದೀನಿ ಅಂತ ನನಗಂತೂ ಅನಿಸಿದೆ. ಯಾರಿಗೂ ಕಮ್ಮಿ ಇಲ್ಲ ನಾನು. ಆದರೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಬಹಳ ಜಾಸ್ತಿ. ನನಗೆ ಫೋನ್ ಮಾಡ್ತಿರೋರು ಎಲ್ಲ ಜಾತಿಯವರು ಮಾಡ್ತಾ ಇದ್ದಾರೆ. ಸಾರ್ ಲಿಂಗಾಯತರು ಅವ್ರ ಜೊತೆ ಹೋಗ್ಬಿಡ್ತಾರೆ. ಇಲ್ಲಿ ಕೂತಿರೋ ಲಿಂಗಾಯತರಲ್ವಾ, ಇಲ್ಲಿ ಬಂದಿರೋ ಲಿಂಗಾಯತರಲ್ವಾ? ಪ್ರತಿ ಚುನಾವಣೆಯಲ್ಲೂ ಇದು ಬರುತ್ತೆ, ಜಾತಿ ಜಾತಿ ಜಾತಿ. ಯಾವ ಚುನಾವಣೆಯಲ್ಲೂ ಕೂಡ ಲಿಂಗಾಯತರು ನನ್ನ ಕೈ ಬಿಟ್ಟಿಲ್ಲ, ಬ್ರಾಹ್ಮಣರು ನನ್ನ ಕೈ ಬಿಟ್ಟಿಲ್ಲ. ಎಲ್ಲ ಸಮಾಜನೂ ಕೂಡ ಮಾತಾಡಿದ್ರು, ನಮ್ಮ ಸಮಾಜಕ್ಕೆ ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಯಾಕೆ? ಎಲ್ಲ ಸಮಾಜವು ಹಿಂದೂ ಸಮಾಜ ಜೊತೆಗಿದೆ. ಈಡಿಗರು ಹುಷಾರು ಸರ್, ಈಡಿಗರು ಬಹಳ ಮಂದಿ ಮಾತಾಡಿದ್ರು. ಎಂತ ಮಾತುಗಳು! ನನಗೆ ಅದಕ್ಕೆ ಹೇಳ್ತಿದ್ದೀನಲ್ಲ, ಹಿರಿಯರ ಅಭಿಪ್ರಾಯಗಳು ತಗೊಂಡೇ ನಾ ತೀರ್ಮಾನ ತಗೋಬೇಕು. ಅಂದ್ರೆ ಕೆಲವು ಹಿರಿಯರದ್ದು ಅಭಿಪ್ರಾಯ ಇಷ್ಟೆಲ್ಲ ನಿಮ್ಮ ಹತ್ರ ನಾನು ಹೇಳಿದ್ನಲ್ಲ, ಅಷ್ಟು ವಿವರವಾಗಿ ಎಲ್ಲರ ಹತ್ರ ಹೋಗಿ ಮಾತಾಡೋಕೆ ನನಗೆ ಆಗಲ್ಲ. ಇದಕ್ಕೋಸ್ಕರ ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಸಮಯ ನಿಮಗೆ ಈ ಕ್ಷೇತ್ರದಲ್ಲಿ ಅದು ಸೊರಬದಿಂದ ಶಿಕಾರಿಪುರ ಸಾಗರ, ಅದೇ ರೀತಿ ಭದ್ರಾವತಿ, ಶಿವಮೊಗ್ಗ ಗ್ರಾಮಾಂತರ 8 ಅಸೆಂಬ್ಲಿ ಕ್ಷೇತ್ರ ನಿಮಗೆ ಗೊತ್ತಿದೆ. ತೀರ್ಥಹಳ್ಳಿ ಎಲ್ಲೆಲ್ಲಿ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ. ನಾನಂತೂ ಹೋಗ್ತೀನಿ. ಒಂದು ವಾರ ಕೊಡ್ತೀನಿ, 15 ದಿನ ಕೊಡ್ತೀನಿ. ಖಂಡಿತ ಈ ಸಿದ್ಧಾಂತವನ್ನು ಉಳಿಸ್ತೀನಿ. ಮೋದಿ ಪರವಾಗಿ ಕೈ ಎತ್ತಂತ ಈಶ್ವರಪ್ಪನ ಧೈರ್ಯ ಕಳಿಸ್ತೇವೆ. ಈ ಪ್ರತಿಜ್ಞೆ ನೀವು ಇಲ್ಲಿ ಬಂದು ಮಾಡ್ಕೊಂಡು ಹೋದ್ರೆ, ನೀವು ಚಪ್ಪಾಳೆ ಕೇಕೆ ಹೊಡ್ಕೊಂಡು ಹೋದ್ರಲ್ಲ, ಇಲ್ಲಪ್ಪ ನನಗೆ ಶಿವಮೊಗ್ಗದ ಕಾರ್ಯಕರ್ತರು ಇಲ್ಲಿ ಬಂದಿದ್ರು ನಮ್ಮೂರಿಗೆ, ನಾವು ಸ್ವಲ್ಪ ಸುಮ್ಮನೆ ಕೂತಿದ್ವಿ. 3 ಪಕ್ಷಗಳು, ಈಶ್ವರಪ್ಪ, ರಾಘವೇಂದ್ರ, ಗೀತಾ ಶಿವಕುಮಾರ್ 3 ಜನ ಇದ್ದಾರೆ. ಯಾರಿಗೆ ಕೊಡಬೇಕು ಅಂತ ಯೋಚನೆ ಮಾಡ್ತೀನಿ ಅಂತವ್ರಿಗೂ ಕೂಡ ಇಷ್ಟೊತ್ತು ನಾ ಮಾತಾಡಿದ್ನಲ್ಲ, ನಿಮಗೂ ನಮ್ಗಿಂತ ಜಾಸ್ತಿ ವಿಚಾರ ಗೊತ್ತಲ್ಲ, ಅದು ಅವ್ರಿಗೆ ಕನ್ವಿನ್ಸ್ ಮಾಡಿ. ರಾಜ್ಯದಲ್ಲಿ ಬಿಜೆಪಿ ಉಳಿಬೇಕು, ಇದಕ್ಕೋಸ್ಕರ ಹೋರಾಟ. ರಾಜ್ಯದ ಬಿಜೆಪಿ ಸಂಸತ್ ಸದಸ್ಯರು ಮೋದಿ ಪರವಾಗಿ ನಿಂತ್ಕೋತಿದ್ದಾರೆ, ಮೋದಿ ಸಿದ್ಧಾಂತವನ್ನು ಒಪ್ಪಿದ್ದಾರೆ. ಇದು ನರೇಂದ್ರ ಮೋದಿಯವರೆಗೂ ಹೋಗ್ಬೇಕು. ನನ್ನ ಮಗನ MLA ಮಾಡಬೇಕು, MP ಮಾಡಬೇಕು, ಮಾಡಲಿಲ್ಲ ಅನ್ನೋ ಸಿಟ್ಟಿಗಲ್ಲ, ಅದೂ ಇದೆ. ಮಾತು ಕೊಟ್ಟು ಮೋಸ ಮಾಡಿದ್ದಿದೆಯಲ್ಲ, ಅದು ಆಕ್ರೋಶ ಇದೆ. ನಾನು ಇಲ್ಲ ಅಂದಿಲ್ಲ, ಇಲ್ಲ ಅಂದ್ರೆ ಸುಳ್ಳಾಗತ್ತೆ. ಆದರೆ ಅದಕ್ಕಿಂತ ಜಾಸ್ತಿ ಅನೇಕ ಅಂಶಗಳು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಿಮಗೆ ಕೈ ಮುಗಿದು ಮತ್ತೆ ಪ್ರಾರ್ಥನೆ ಮಾಡ್ತೇನೆ. ನಾಳೆ ನೋಟಿಫಿಕೇಶನ್ ಆದ ನಂತರ ಯಾವತ್ತು ನಾಮಪತ್ರ ಸಲ್ಲಿಸತ್ತೆ ಅನ್ನೋದು ಪತ್ರಿಕೆಗಳು ಬರುತ್ತೆ. ವ್ಯವಸ್ಥಿತವಾಗಿ ನೀವೆಲ್ಲರೂ ಕೂಡ ಒಬ್ರು ಕಿವಿಗೆ ಒಬ್ರು ಹೇಳಿ 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 ಇಷ್ಟೊಂದು ಜನ ಎಲ್ಲ ಸಮಾಜ ಪ್ರಮುಖರು ಬಂದಿದ್ದೀರಿ. ಆ ನಾಮಪತ್ರವನ್ನ ಸಲ್ಲಿಸಂತ ದಿನ ದೊಡ್ಡ ಸಾಗರ ಅಲ್ಲಿರ್ಬೇಕು, ದೊಡ್ಡ ಸಾಗರ, ಪವಿತ್ರ ಗಂಗಾ ಸ್ನಾನ, ಗಂಗಾ ನದಿಯ ರೂಪದಲ್ಲಿ, ಸಾಗರದ ರೂಪದಲ್ಲಿ ನಮ್ಮ ಕಾರ್ಯಕರ್ತರು ಸೇರಿದಾಗ ಸಿದ್ಧಾಂತಕ್ಕೆ ಈಶ್ವರಪ್ಪನವ್ರ ಜೊತೆಗೆ ಇಷ್ಟೊಂದು ಜನ ಇದ್ದಾರೆ. ಒಂದು ಕುಟುಂಬದ ಹಿಡಿತದಿಂದ ಪಕ್ಷವನ್ನು ತಪ್ಪಿಸಂತ ಈಶ್ವರಪ್ಪನವ್ರು ಹೊರಟಾಗ ಇಡೀ ಸಮಾಜ, ಎಲ್ಲ ಸಮಾಜವು ನಾವು ನೋಡ್ತಾ ಇದ್ದೇವೆ. ಈ ಭಾವನೆ ಬಂದು ಈ ಯೋಚನೆ ಮಾಡ್ತಾ ಇದ್ದಾರಲ್ಲ, ನನ್ನ ಕುಟುಂಬನೇ ಬೇಕು, ನನ್ನವರೇ ಬೇಕು, ಇದು ಬದಲಾವಣೆ ಆಗಬೇಕು.